ಗುರು ಬಸ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಆವಾಗಲೇ ಹೇಳಿದೆ, ಈ ಸಲ ಮಹಿಳಾ ಅಭ್ಯರ್ಥಿಯಾಗಿ ನಿರ್ದೇಶಕರ ಸ್ಥಾನಕ್ಕೆ ನಾನು ಕೂಡ ಕಂಟೆಸ್ಟ್ ಮಾಡ್ತಾಯಿದ್ದೀನಿ ಪ್ರಪ್ರಥಮ ಬಾರಿಗೆ. ನಾವು ಇವಾಗ ಅಧ್ಯಕ್ಷರ ಸ್ಥಾನದಲ್ಲಿದ್ದಂತಹ ಕಾನ್ಯ ಶಿವಮೂರ್ತಿ ಅಣ್ಣ ಅವ್ರೇನು ಮಾತಾಡಿದ್ದಾರೆ ಅದೇ ತಂಡದಿಂದ ನಾನು ಕಂಟೆಸ್ಟ್ ಮಾಡ್ತಾಯಿದ್ದು. ಅವ್ರೇನು ಸಮಾಜದ ಏಳಿಗೆಗಾಗಿ ಏನೇನು ಹಂತವಾಗಿ ನಾವು ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲೂ ಸಹ ನಮ್ಮ ತಂಡ ಏನಾದರೂ ಯಶಸ್ವಿಯಾಗಿ ಎಲ್ಲ ಜನಗಳ ಆಶೀರ್ವಾದದಿಂದ ಬಂದರೆ ನಾವು ಕೂಡ ನಮ್ಮ ಸಮಾಜದ ಎಲ್ಲ ರೀತಿಯ ಮಾರ್ಗದರ್ಶಕರ ಒಂದು ಸಹಾಯದಿಂದ ಏನು ಮಾಡಬೇಕು ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಈ ಮೂಲಕ ಕೇಳ್ಕೊತಿದ್ದೆ. ನಾವು ಸದ್ಯಕ್ಕೆ 3 ಜನ ಇದ್ದೀವಿ, 5 ಜನ ಇದ್ದೇವೆ. ಪ್ರತಿಧ್ವನಿ ಪ್ರಸಾದ್ ಅವರು ಸಮಾಜಮುಖವಾಗಿ ಹಲವು ವರ್ಷಗಳಿಂದ ಇದ್ದಾರೆ. ಆ ನಿಟ್ಟಿನಲ್ಲಿ ಏನಾದರೂ ನಿಮ್ಗೇನಾದರೂ ಪ್ಲಸ್ ಪಾಯಿಂಟ್ ಆಗುತ್ತೆ ಹೇಗೆ? ನಾನು ವೃತ್ತಿಯಲ್ಲಿ KR ಆಸ್ಪತ್ರೆಯಲ್ಲಿ ಇನ್ಚಾರ್ಜ್ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇದೇ ಮೊದಲ ಬಾರಿಗೆ ನಿರ್ದೇಶಕರ ಮಹಿಳಾ ಅಭ್ಯರ್ಥಿಯಾಗಿ ಮಾಡ್ತಾಯಿದ್ದೀನಿ. ಸಮಾಜಮುಖಿ ಕೆಲಸ ಅಂತ ಬಂದಾಗ ಈಗ ಅವ್ರು ಮಾಡಿದ್ರೆ ಅದೇ ಎಫೆಕ್ಟು ಮೇ ಬಿ ನಮಗೂ ಎಲ್ಲರೂ ಈಗ ಒಂದು ದೊಡ್ಡ ಲೆವೆಲಲ್ಲಿ ಹೋದರೂ CM ಆದರೂ ಅಷ್ಟೇ, PM ಆದರೂ ಅಷ್ಟೇ, ತಾಲೂಕು ವೈಸಲ್ಲಾದರೂ ಅಷ್ಟೇ. ಈಗ ಅವರು ಮನೆಯವರು ಅಂತ ಬಂದರೆ ಏನಾದರೂ ಅದು ಪ್ರಭಾವ ಬೀರುತ್ತೆ. ಆ ನಿಟ್ಟಿನಲ್ಲಿ ನಮಗೂ ಸಹ ಏನಾದರೂ ಉಪಯೋಗ ಆದರೆ ಅದು ಖಂಡಿತ ಆಗುತ್ತೆ. ಕ್ರಮ ಸಂಖ್ಯೆ 5. ಥ್ಯಾಂಕ್ ಯು. ಬಸವಾದಿ ಪ್ರಮುಖರನ್ನು ನೆನೆಯುತ್ತಾ ಅಖಿಲ ಭಾರತ ವೀರಶೈವ ಮಹಾಸಭೆ 2024ರಿಂದ 29ಕ್ಕೆ ಜಿಲ್ಲಾ ಘಟಕದ ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಮೈಸೂರು ಜಿಲ್ಲೆಯ ಚುನಾವಣೆಯ ಪ್ರಚಾರಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. 2024ರಿಂದ 24 ಚುನಾವಣೆಯಲ್ಲಿ ನಾವೆಲ್ಲರೂ ಅಧ್ಯಕ್ಷರು ಮತ್ತು ಕಾರ್ಯ ಸಮಿತಿ ಸದಸ್ಯರಾಗಿ ಇಲ್ಲಿ ಸೇರಿ ಇವತ್ತು ಮಾಲಾರ್ಪಣೆ ಮಾಡಿ ಪ್ರಚಾರವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಈಗಾಗಲೇ ವಿವರವಾಗಿ ಚಂದ್ರು ಅವರು ಹೇಳಿದ್ದಾರೆ. ಕಳೆದ 5 ವರ್ಷಗಳಿಂದ ನಾನು ಅಧ್ಯಕ್ಷನಾಗಿದ್ದೆ. ಕಳೆದ 5 ವರ್ಷದಲ್ಲಿ ಸುಮಾರು 30 ವರ್ಷಗಳಿಂದ ಮೈಸೂರು ನಗರದಲ್ಲಿ ವೀರಶೈವ ಮಹಾಸಭೆಗೆ ನಿವೇಶನವಿರಲಿಲ್ಲ. ಕಳೆದ ಸಾರಿ ಮೂಡಾದಿಂದ 145/140 ನಿವೇಶನವು ಮಂಜೂರಾಗಿದೆ. ಆ ನಿವೇಶನದಲ್ಲಿ ನಾವು ಒಂದು ಭವನವನ್ನು ಕಟ್ಟಿ ಅಲ್ಲಿ ಒಂದು ಇದನ್ನ ಗ್ರೌಂಡ ಕಮರ್ಷಿಯಲ್ ಮಾಡಿ ಮೇಲ್ಗಡೆ KS IAS ಕೋಚಿಂಗ್ ಸೆಂಟರ್ನ ಮಾಡಬೇಕು ಅಂತ ಇದ್ದೇವೆ. ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತ ಇದ್ದೇವೆ. ಅಲ್ಲಿ ನಮ್ಮ ವೀರಶೈವ ಮಹಾಸಭೆ ಆಫೀಸು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಏನೇನು ಅನುಕೂಲ ಸರ್ಕಾರದಿಂದ ಆಗಿರ್ಬೋದು, ನಮ್ಮ ಸಮಾಜದಿಂದ ಆಗಿರ್ಬೋದು, ಅದನ್ನೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸಮಾಜದಿಂದ ಮಾಡಿದ್ದೇವೆ. ಆದ್ದರಿಂದ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ 3735 ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನೀವು ನಿಮ್ಮೆಲ್ಲರ ಅತಿ ಅಮೂಲ್ಯವಾದವನ್ನು ಮತ ಕೊಟ್ಟು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹೇಳಿ. ನಾವೇನು ನಮ್ಮ ತಂಡದಲ್ಲಿದ್ದೀವಿ ಅಷ್ಟೂ ಜನ ಗೆಲ್ತೀವಿ ಸರ್. ನಿಮ್ಮ ಪ್ರತಿಸ್ಪರ್ಧಿ ತಂಡದವರು ಈಗ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಆ ರೀತಿ ನಿಮ್ಗೇನಾದ್ರೂ ಗುರಿ ಉದ್ದೇಶ, ನಾವು ಗೆದ್ರೆ ಈ ಥರ ಮಾಡ್ತೀವಿ ಅನ್ನೋ ಉದ್ದೇಶ ಏನಾದರೂ ಇದೆಯಾ? ನಾನು ಈಗ ಬಾಯ್ಬಿಟ್ಟೆ ಹೇಳಿದ್ದೀನಿ ಸರ್ ನಿಮಗೆ ಏನು ಮಾಡಬೇಕು ಅನ್ನೋದನ್ನು. ಏನು ಹಂತವಾಗಿ ಏನು ಮಾಡೋಕ್ಕೆ ಸಾಧ್ಯ, ಸಮಾಜದಿಂದ ಏನು ಅನುಕೂಲ ಆಯ್ತಿದೆ ಅದನ್ನೆಲ್ಲ ಕಾರ್ಯಗಳನ್ನ ಸರ್ಕಾರನೂ ಉಪಯೋಗಿಸ್ಕೊಂಡು ಏನು ಮಾಡ್ಬೋದು, ನಮ್ಮ ಸಮಾಜದಲ್ಲಿರೋ ಪ್ರಮುಖರನ್ನು ಉಪಯೋಗಿಸ್ಕೊಂಡು ಏನೇನು ಮಾಡ್ಬೋದು ಅದೆಲ್ಲ ಕಾರ್ಯಗಳನ್ನ ನಾವು ಮಾಡ್ತೀವಿ ಸರ್. ಸರ್, ಇದುವರೆಗೂ ಅವಿರೋಧವಾಗಿ ಆಯ್ಕೆ ಆಗ್ತಿತ್ತು ಈ ಸಭೆಗೆ, ಯಾಕೆ ಈ ಬಾರಿ ಚುನಾವಣೆ ಅಂತ ಪ್ರಕ್ರಿಯೆ ಮಾಡೋಂಥ ಅನಿಸ್ತಕ್ಕೆ ಯಾಕೆ ಹೋಯಿತು? ಈ ಸತಿ ನಮ್ಮ ಇರ್ತಕ್ಕಂಥ ಮಹಾಸಭೆಯ ಸದಸ್ಯರಲ್ಲಿ ಆಸಕ್ತಿ ಜಾಸ್ತಿ ಆಗಿದೆ. ಇವರಾಗಬೇಕು ಅಂತ ಒಮ್ಮತ ಬರೋದಿಲ್ಲ. ನಾವು ಒಂದು ಗುಂಪು ಆಯ್ತೀವಿ ಅಂತೇಳಿ ಯಾರನ್ನೂ ಬಿಡೋದು ಬೇಡ ಅಂತೇಳಿ ಎಲ್ಲರೂ ಭಾಗವಹಿಸಿದ್ದಾರೆ ಸರ್. ಅದಕ್ಕೇ ಕೇಳ್ಕೊತಾ ಇರೋದು, ಇರ್ತಕ್ಕಂಥ 3735 ಸದಸ್ಯರಲ್ಲಿ ತಮ್ಮ ಅತಿ ಅಮೂಲ್ಯ ಮತವನ್ನು ಯಾರಿಗೆ ಕೊಡಬೇಕು ಅನ್ನೋದು ಕೇಳ್ತಾ ಇದ್ದೀರಾ, ಅದನ್ನು ನಮ್ಮ ತಂಡಕ್ಕೆ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. 3 ತಂಡ ಸರ್. 3 ತಂಡ ಸರ್. ಓಕೆ ಸರ್.